ಕನ್ನಡ ಸಿನಿಮಾದ ಬೆಸ್ಟ್ ಅಣ್ಣ ತಂಗಿ ಜೋಡಿ ಅಂದ್ರೆ ಶಿವಣ್ಣ ಮತ್ತು ರಾಧಿಕಾ ಅವರ ಭಾವುಕ ಕಥೆಯನ್ನ ಇವತ್ತು ನಾವು ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಅಣ್ಣ ತಂಗಿಯರ ಬಾಂಧವ್ಯವನ್ನು ಮನ ಮುಟ್ಟುವಂತೆ ತೋರಿಸಿದ ಅನೇಕ ಸಿನಿಮಾಗಳು ಬಂದಿವೆ. ಆದ್ರೆ ಕೆಲವು ಜೋಡಿಗಳು ಮಾತ್ರ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತ ಸ್ಥಾನನ ಪಡೆದಿವೆ ಅಂತ ಹೇಳ್ಬೋದು. ಅಂತಹ ಅಜರಾಮರ ಜೋಡಿಗಳಲ್ಲಿ ಪ್ರಮುಖವಾಗಿ ಹೇಳ್ಬೇಕಾದ್ರೆ ಅದು ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಜೋಡಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮತ್ತು ಆಕ್ಷನ್ ಕ್ವೀನ್ ರಾಧಿಕಾ ಕುಮಾರಸ್ವಾಮಿ ಅವರು ಒಟ್ಟಿಗೆ ನಟಿಸಿದ ತವರಿಗೆ ಬಾ ತಂಗಿ ಮತ್ತು ಅಣ್ಣ ತಂಗಿ ಸಿನಿಮಾಗಳು ಕನ್ನಡ ಸಿನಿ ಪ್ರೇಕ್ಷಕರ ಮನದಲ್ಲಿ ಅಜರಾಮರವಾಗಿ ಇನ್ನು ಉಳಿದಿದೆ ಅಂದ್ರೆ ತಪ್ಪಾಗಲಾರದು. ಈ ಸಿನಿಮಾಗಳಲ್ಲಿ ಶಿವಣ್ಣ ಅವರು ಅಣ್ಣನಾಗಿ ತೋರಿಸಿದ ಆ ಪ್ರೀತಿ, ಕಾಳಜಿ, ತ್ಯಾಗ ಪ್ರೇಕ್ಷಕರ ಹೃದಯಕ್ಕೆ ನೇರವಾಗಿ ತಾಕ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತೊಂದೆಡೆ ರಾಧಿಕಾ ಅವರು ಮುಗ್ಧ ತಂಗಿಯ ಪಾತ್ರದಲ್ಲಿ ನೀಡಿದ ಭಾವುಕ ಅಭಿನಯ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣೀರನ್ನು ತರಿಸ್ತು ಅಂತಂದ್ರೆ ತಪ್ಪಾಗಲ್ಲ. ಈ ಇಬ್ಬರ ನಡುವಿನ ಆನ್ಸ್ಕ್ರೀನ್ ಕೆಮಿಸ್ಟ್ರಿ ಅಷ್ಟೊಂದು ನೈಜವಾಗಿತ್ತು. ಅನೇಕ ಪ್ರೇಕ್ಷಕರು ಅವರನ್ನು ನಿಜವಾದ ಅಣ್ಣ ತಂಗಿ ಎಂದು ಕೂಡ ನಂಬಿದ್ರು ಅಂತಾನೆ ಹೇಳ್ಬೋದು ಗುರು. ಈ ಚಿತ್ರದಲ್ಲಿ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಶಿವಣ್ಣ ಅವರ ಕಣ್ಣಲ್ಲಿ ಒದ್ದೆಯಾಗುವ ಹಾಗೆ ಕಣ್ಣೀರ್ ಬರ್ತಾ ಇತ್ತು. ರಾಧಿಕಾ ಅವರ ಅಳು ನೋಡಿದಾಗ ಚಿತ್ರಮಂದಿರದಲ್ಲಿದ್ದ ಪ್ರತಿಯೊಬ್ಬರು ಭಾವುಕವರಾಗ್ತಿದ್ರು. ಆ ನಟನೆಯಲ್ಲಿ ಯಾವುದೇ ಕೃತಕತೆ ಇರಲಿಲ್ಲ. ಅದು ಶುದ್ಧ ಪ್ರೀತಿ ಮತ್ತು ತ್ಯಾಗದ ಪ್ರತಿಬಿಂಬವಾಗಿತ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಗುರುವೆ. ಇದಲ್ಲದೆ ಶಕ್ತಿಶಾಲಿ ಸಂಭಾಷಣೆಗಳು ಮತ್ತು ಹೃದಯ ಸ್ಪರ್ಶಿ ಹಾಡುಗಳು ಈ ಅಣ್ಣ ತಂಗಿಯ ಬಾಂಧವ್ಯವನ್ನು ಇನ್ನಷ್ಟು ಮನ ಮುಟ್ಟುವಂತೆ ಮಾಡಿದ್ವು ಈ ಸಿನಿಮಾಗಳಲ್ಲಿ. ಹಾಗೂ ಇಂದಿಗೂ ಟಿವಿಯಲ್ಲಿ ಈ ಸಿನಿಮಾಗಳು ಪ್ರಸಾರವಾದಾಗ ಹಳೆಯ ನೆನಪುಗಳು ಮರುಕಳಿಸ್ತವೆ. ಹಾಗೆ ಎಷ್ಟೇ ಹೊಸ ನಟ ನಟಿಯರು ಅಣ್ಣ ತಂಗಿಯ ಪಾತ್ರದಲ್ಲಿ ಮಾಡಿದ್ರು ಶಿವಣ್ಣ ಮತ್ತು ರಾಧಿಕಾ ಅವರ ಜೋಡಿ ನೀಡಿದಂತ ಆ ಆತ್ಮೀಯ ಅನುಭೂತಿಯನ್ನು ಮರುಸೃಷ್ಟಿ ಮಾಡುವುದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಅವರ ನಟನೆ ಕೇವಲ ಮನೋರಂಜನೆ ಮಾತ್ರವಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಬಾಂಧವ್ಯದ ಸಂಕೇತವಾಗಿ ಕನ್ನಡ ಸಿನಿ ಪ್ರೇಕ್ಷಕರ ಹೃದಯದಲ್ಲಿ ಅಚ್ಚಳಿಯದೆ ಸದಾ ಕಾಲ ಉಳಿದುಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಗುರುವೆ. ಈ ಸಿನಿಮಾದಲ್ಲಿ ನಿಜಕ್ಕೂ ಅಣ್ಣ ತಂಗಿಯ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಹಾಗೂ ರಾಧಿಕಾ ಕುಮಾರಸ್ವಾಮಿ ಅವರ ನಟನೆ ಹೇಗಿದೆ ಅಂದ್ರೆ ಸ್ವತಃ ಸ್ವಂತ ಅಣ್ಣ ತಂಗಿ ಏನು ನಿಜ ಜೀವನದಲ್ಲಿ ನಡೀತಾ ಇದೆಯೇನೋ, ಈಗ ಆ ಸನ್ನಿವೇಶಗಳು ಇಲ್ಲೇ ಕಣ್ಮುಂದೆ ಜರುಗ್ತಿದೆಯೇನೋ ಅನ್ನೋ ರೀತಿ ಅನ್ಸುತ್ತೆ ಆ ಸಿನಿಮಾನ ನೀವು ನೋಡಿದಾಗ. ಹಾಗೆ ಹೃದಯಕ್ಕೆ ಮುಟ್ಟುವ ಹಾಗೆ ಆ ಡೈಲಾಗ್ ಡೆಲಿವರಿ ಆಗ್ಬೋದು, ಆ ಡೈಲಾಗ್ ಸಂಭಾಷಣೆಗಳು ಮತ್ತು ಆಕ್ಟಿಂಗು ನಿಜಕ್ಕೂ ತುಂಬಾನೇ ಅದ್ಭುತವಾಗಿ ಮಾಡಿದರೆ ರಾಧಿಕಾ ಕುಮಾರಸ್ವಾಮಿ ಮತ್ತು ಶಿವಣ್ಣ ಅಂತ ಹೇಳ್ಬೋದು. ಸೊ ಅಣ್ಣ ತಂಗಿಯ ಸಿನಿಮಾ ಎಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಅವರು ನಿಜ ಜೀವನದಲ್ಲಿ ನಟನೆ ಮಾಡ್ತಾ ಇದಾರೆ ಅಂತ ಅನ್ಸೋದೇ ಇಲ್ಲ. ರಿಯಲ್ ಲೈಫ್ ಫ್ಯಾಕ್ಟ್ ಅನ್ಸುತ್ತೆ. ಆ ಲೆವೆಲ್ ಆಗಿ ಅವ್ರ ಆಕ್ಟಿಂಗ್ ಅನ್ನ ಮಾಡಿದ್ರೆ ಯಾರಿಗೂ ಕೂಡ ಅದ್ ನಟನೆ ಅಂತ ಅನ್ಸಲ್ಲ. ಸ್ವಂತ ಅಣ್ಣ ತಂಗಿಯ ಬಾಂಧವ್ಯ ಅನ್ನೋ ರೀತಿ ಅವರ ಸಿನಿಮಾದಲ್ಲಿ ನಟಿಸಿದ್ರ ಅಂತ ಹೇಳ್ಬೋದು. ಗುರುವೆ, ಅಣ್ಣ ತಂಗಿ ಸಿನಿಮಾ ನೀವ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಖಂಡಿತ ಒಮ್ಮೆ ನೋಡಿ. ತುಂಬಾ ಅದ್ಭುತವಾದ ಸಿನಿಮಾ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರು ಕೊಟ್ಬಿಡಿ ಅಂತ ಕೇಳ್ತಾ ಸಿಗ್ತೀನಿ ಗುರುವೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.